ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಲಂಚ್ ಬಾಕ್ಸ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು, ನಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಭಗವಂತ ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಖತ್ತಾಗಿ ಕ್ಯಾಪ್ಸಿಕಮ್ ಕೂರ್ಮಾ ಮಾಡಿದ್ದೀನಿ. ಕ್ಯಾಪ್ಸಿಕಮ್ನ ಬರೀ ನಾವು ನೂಡಲ್ಸ್ಗೆ ಹಾಕ್ಕೊಂಡು ತಿಂದಿದ್ದೀವಿ ಅಥವಾ ಸ್ಯಾಂಡ್ವಿಚ್ಗೆ ಅಂಥದ್ದು ಎಲ್ಲ ಯೂಸ್ ಮಾಡೋ ಬದಲು ಈ ಥರ ಕೂರ್ಮಾ ಮಾಡಿಕೊಂಡ್ರೆ ದೋಸೆಗೆ, ರೊಟ್ಟಿಗೆ, ಪೂರಿಗೆ, ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡುತ್ತೆ ನೋಡ್ಕೊಂಬರೋಣ. ಮೊದಲಿಗೊಂದು 2 ರಿಂದ 3 ಟೇಬಲ್ ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನಿಂದ ಒಂದು 3 ಟೇಬಲ್ ಸ್ಪೂನ್ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ ಇವಾಗ ಅದನ್ನ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅದೇ ಚೂರು ಬೆಚ್ಚಗಿರುತ್ತಲ್ಲ, ಇವಾಗ ಗ್ಯಾಸ್ ಆಫ್ ಮಾಡಿ ಆ ಬಿಸಿ ಪಾತ್ರೆಯಲ್ಲೇ ಒಣಕೊಬ್ಬರಿನ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಶೇಂಗಾ ಎಷ್ಟು ತೊಗೋತೀರೋ ಇದನ್ನು ಕೂಡ ಅಷ್ಟೇ ತೊಗೊಂಡು ಅದನ್ನು ಚೆನ್ನಾಗಿ ಒಂಚೂರು ಕೈ ಆಡಿಸ್ಕೊಳ್ಳಿ. ನೆನಪಿರಲಿ, ಗ್ಯಾಸ್ ಆನ್ ಮಾಡಬೇಡಿ, ಚೂರು ಬೆಚ್ಚಗೆ ಮಾಡ್ಕೊಳ್ಳಿ ಒಣಕೊಬ್ಬರಿನ. ಇವಾಗ ನೋಡಿ ಒಂದು ಮಿಕ್ಸರ್ ಜಾರ್ ತೊಗೋತಾ ಇದ್ದೀನಿ. ಚಿಕ್ಕ ಮಿಕ್ಸರ್ ಜಾರ್ಗೆ ಹುರಿದಿರೋಂಥ ಕಡಲೆ ಬೀಜ ಹಾಕ್ಕೊಂಡೆ. ಇವಾಗ ಇಲ್ಲಿ ನೋಡಿ ಕೊಬ್ಬರಿನ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಪೂರ್ತಿಯಾಗಿ ಹುರ್ಕೊಂಡಿಲ್ಲ, ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಅದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಅದಾದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನು ಧನಿಯಾ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಒಂಚೂರು ಹಸಿ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಇದನ್ನು ನೀರು ರುಬ್ದಿರ ಒಂಚೂರು ಹಾಗೆ ಡ್ರೈ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನೀರು ಹಾಕಬಾರ್ದು ಇದಕ್ಕೆ. ಇವಾಗ ನೋಡಿ ನಾನು ರುಬ್ಕೊಂಡು ಬಂದು ತೋರಿಸ್ತಿದ್ದೀನಿ ನಿಮಗೆ. ಇವಾಗ ನೋಡಿ ಮಿಕ್ಸಿ ಮಾಡಿಕೊಂಡು ಡ್ರೈ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ಈ ಥರ ಅದು ನೀರು ಹಾಕಿದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ, ಆದ್ದರಿಂದ ಸ್ವಲ್ಪ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 ರಿಂದ 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಇವಾಗ ಅದಕ್ಕೇ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೂರು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದನ್ನು ಸಿಂಪಲ್ ಅಡುಗೆ ಎಲ್ಲರೂ ಮಾಡೋ ಥರನೇ ಮಾಡೋದು ಅನಿಸುತ್ತೆ, ಬಟ್ ಒಂದೊಂದು ನಾವೆಲ್ಲ ಸಿಂಪಲ್ಲಾಗಿ ಒಂದೊಂದು ಮಾಡೋ ಪ್ರತಿಯೊಂದು ಸ್ಟೆಪ್ ಕೂಡ ಅಡುಗೆ ಅದ್ಭುತವಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ನೋಡಿ ಈರುಳ್ಳಿನ ಈ ಥರ ಹುರ್ಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿದೆ. ಈಗ ಈ ಸಮಯದಲ್ಲಿ ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿನ ನಾನು ಅದಕ್ಕೇ ಹಾಕ್ತಾಯಿದ್ದೀನಿ. ನಾನು ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ. ಇವಾಗ ಅದಕ್ಕೇ ಹಾಕ್ತಾಯಿದ್ದೀನಿ. ನೋಡಿ ಈಗ ಒಂದು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಒಂದು 2 ಟೊಮೆಟೊನ ಸಹ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ, ಬಟ್ ನಿಜ ಹೇಳ್ತೀನಿ, ಇದನ್ನು ನೀವು ಹಿಂದೆ ಯಾವತ್ತೂ ತಿಂದಿರೋದಿಲ್ಲ. ಅಷ್ಟು ಅದ್ಭುತವಾಗಿ ಟೇಸ್ಟ್ ಇರುತ್ತೆ, ತುಂಬಾ ಡಿಫ್ರೆಂಟಾಗಿರೋ ಟೇಸ್ಟೇ ಬಂದುಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ಒಂದ್ಸತಿ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಅದು ಕೈ ಆಡಿಸ್ಕೊಂಡ್ಮೇಲೆ ಚೆನ್ನಾಗಿ ಬಾಡಿಸಿದ್ಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇವಾಗ ನೆಕ್ಸ್ಟ್ ನಮಗೆ ಅರಿಶಿನ ಹಾಕ್ಕೊಳ್ಳೋ ಅವಶ್ಯಕತೆ ಇದೆ ಈ ಸಮಯದಲ್ಲಿ. ನೋಡಿ ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ ನಾನು. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಏನಿದೆಯೋ ಅದನ್ನೇ ಬಳಸ್ತಾ ಇದ್ದೀನಿ, ಬಟ್ ರುಚಿ ಮಾತ್ರ ಅದ್ಭುತ ಅಂದರೆ ಅದ್ಭುತವಾಗಿರುತ್ತೆ. ಔಟ್ಪುಟ್ ಕೂಡ ಅದ್ಭುತವಾಗಿರುತ್ತೆ, ಪ್ರತಿಯೊಂದರಲ್ಲೂ ಮ್ಯಾಚ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಯಾರೂ ಸಹ ಇದನ್ನು ಬೇಡ ಅಂತ ರಿಜೆಕ್ಟ್ ಮಾಡೋದಿಲ್ಲ, ಅಷ್ಟು ಸೂಪರಾಗಿ ಬಂದಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಒಂದು 2 ನಿಮಿಷ ಟೊಮೆಟೊ ಸ್ವಲ್ಪ ಮೆತ್ತಗಾಗೋದಕ್ಕೆ ಬಿಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ನಾನು. ನೋಡಿ ಇವಾಗ ಟೊಮೆಟೊ ಚೂರು ಮೆತ್ತಗಾಗಿದೆ, ಮತ್ತು ಹಸಿಮೆಣಸಿನ್ಕಾಯಿ ಖಾರದ ಅಂಶ ಸಹ ಒಗ್ಗರಣೆಗೆ ಪೂರ್ತಿಯಾಗಿ ಇಳಿಬೇಕು. ನೋಡಿ ತೋರಿಸ್ತಿದ್ದೀನಲ್ಲ, ಟೊಮೆಟೊ ಚೂರು ಮೆತ್ತಗಾಗಿದೆ. ಈ ಸಮಯದಲ್ಲಿ ನಾವೇನು ಮಾಡ್ಕೋಬೇಕು ಅಂದರೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಇದೇ ಸಮಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಅರಿಶಿನ ಹಾಕಿರುವಂಥ ಒಗ್ಗರಣೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನಾನು. ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡ ನಂತರ ಒಂದೊಳ್ಳೆ ಮಿಕ್ಸ್ ಕೊಡಿ. ತುಂಬ ಈಸಿ ರೆಸಿಪಿ ಇದು, ಪಟ್ ಅಂತ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇದೇ ಥರ ಡ್ರೈ ಆಗಿ ಬಿಟ್ಕೊಂಡು ನೀವು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ಹಚ್ಕೊಂಡ್ಬಿಟ್ರೆ ಇದಕ್ಕೆ ಮಸಾಲೆ ಪುಡಿನ ಡ್ರೈ ಆಗುತ್ತೆ. ನಾನಿಲ್ಲೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ಚೂರು ಕೂರ್ಮ ಕನ್ಸಿಸ್ಟೆನ್ಸಿ ಬೇಕಲ್ವಾ, ಹೀಗಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದರೆ ನೋಡಿ ಇವಾಗ ಕ್ಯಾಪ್ಸಿಕಮ್ ಕೂಡ ಮೆತ್ತಗಾಗಿ ಚೆನ್ನಾಗಿ ಒಂದು 50% ಆಲ್ರೆಡಿ ಬೆಂದೋಗಿದೆ. ಮತ್ತು ಕ್ಯಾಪ್ಸಿಕಮ್ ಒಳಗೆ ಚೆನ್ನಾಗಿ ಎಣ್ಣೆ ಮತ್ತು ಉಪ್ಪು ಖಾರದ ಅಂಶ ಪೂರ್ತಿಯಾಗಿ ಎಳ್ಕೊಂಡಿರುತ್ತೆ. ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ, ಏನೇನು ಮಿಕ್ಸ್ ಮಾಡ್ಕೊಂಡಿದ್ವಿ, ಶೇಂಗಾ, ಕೊಬ್ಬರಿ, ಕೊತ್ತಂಬರಿ, ಜೀರಿಗೆ, ಧನಿಯಾ ಕಾಳು ಇಷ್ಟು ಮಿಕ್ಸಿ ಮಾಡಿದ್ವಲ್ಲ, ಹುರಿದಿರೋ ಶೇಂಗಾ ಜೊತೆ ಇದೆಲ್ಲ ಮಿಕ್ಸಿ ಮಾಡಿದ್ವಲ್ಲ, ಆ ಪೌಡರ್ನ ನಾನು ಈ ಸಮಯದಲ್ಲಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಇದನ್ನು ನೀವು ತಿಂದಿರೋದಿಲ್ಲ ಅನ್ಕೋತೀನಿ ನಾನು, ಯಾಕಂದರೆ ನಾನು ಟ್ರೈ ಮಾಡಿ ಸಖತ್ತಾಗಿ ಬಂದ ನಂತರ ನಾನು ಶೇರ್ ಮಾಡ್ತಾಯಿದ್ದೀನಿ. ಅದ್ಭುತವಾಗಿರುತ್ತೆ ಇದು. ಒಂದು ಸತಿ ಮಾಡಿ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನಾನು. ಇವಾಗ ಈ ಥರ ಮಿಕ್ಸ್ ಮಾಡಿದ ಮೇಲೆ
ಹೀಗೆ ಬೇಕು ಅಂದರೆ ನೀವು ಹೀಗೇನೂ ಬಿಟ್ಕೋಬೋದು. ನಾನು ಮೊದಲೇ ಹೇಳಿದ್ನಲ್ಲ, ಹೀಗೆ ಗಟ್ಟಿ ಬೇಕು, ನಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಹೀಗೇನೂ ಬಿಟ್ಕೋಬೋದು. ಇವಾಗ ನೋಡಿ, ಇನ್ನೊಂದು ಅರ್ಧ ಗ್ಲಾಸ್ ನೀರು ಒಂದು ಅರ್ಧ ಗ್ಲಾಸ್ ಬೇಕಾದರೆ ಅರ್ಧ ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ 1 ಗ್ಲಾಸ್ ಬೇಕು ನಮಗೆ ಅಂತಿದ್ರೆ 1 ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನೀರು ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಇನ್ನೊಂದ್ಸತಿ ನಾವು ಕಲಿಸ್ಕೋಬೇಕಾಗುತ್ತೆ. ಯಾಕಂದರೆ ಆ ಮಿಕ್ಸಿ ಮಾಡ್ಕೊಂಡಿರೋ ಪುಡಿ ಏನಿರುತ್ತಲ್ಲ, ಶೇಂಗಾ ಮತ್ತು ಕೊಬ್ಬರಿ ಪುಡಿ ಏನಿರುತ್ತಲ್ಲ, ಚೆನ್ನಾಗಿ ಅದು ನೀರಲ್ಲಿ ಮಿಕ್ಸ್ ಆಗಬೇಕು. ನೋಡ್ತಾ ಇದ್ರಲ್ಲ, ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಿದೆ. ಮೊದಲೆಲ್ಲ ನೀರು ಅನ್ನಿಸ್ತಿತ್ತು, ಇವಾಗ ನೋಡಿ ಚೂರು ಗಟ್ಟಿ ಅನ್ನಿಸ್ತಿದೆ. ನೋಡ್ತಾ ಇದ್ರಲ್ಲ, ಇವಾಗ ಒಂದು 2 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 5 ನಿಮಿಷ ಬಿಟ್ಟರೆ ಸಾಕು. ಪಟ್ ಅಂತ ರೆಡಿಯಾಗಿ ಹೋಗೇ ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಯಮ್ಮಿಯಾಗಿ, ಎಷ್ಟು ರಿಚ್ಚಾಗಿ. ಈ ಕಾಜು ಕುರ್ಮ ಎಲ್ಲ ಯಾವ ಥರ ಇರುತ್ತಲ್ಲ, ಟೇಸ್ಟು ಕಾಜು ಕುರ್ಮನೂ ಮೀರಿಸುವಂಥ ರುಚಿ ಇದರಲ್ಲಿ ಸಿಗುತ್ತೆ ನಮಗೆ. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ಡಿಶ್ಗೂ ಇದು ಮ್ಯಾಚ್ ಆಗುತ್ತೆ. ನಮ್ಗೆ ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಟೇಕ್ ಕೇರ್.